ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ.
ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ
ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಹೆಣ ಹೂಳೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ದಾರಿ ಬಿಡದೆ ತಂತಿ ಬೇಲಿ ಹಾಕಿದ್ದಾರೆ ವ್ಯಕ್ತಿ. ಹೊಸಪೇಟೆಯ ಹಂಪಿನಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹೆಣ ಹೊತ್ತೊಯ್ದರೂ ದಾರಿ ಬಿಟ್ಟಿಲ್ಲ ಭೂಪ. ಹಲವು ವರ್ಷಗಳಿಂದ ಇದೇ ರಸ್ತೆಯಿಂದ ಹೋಗಲಾಗ್ತಾ ಇತ್ತು. ಆದರೆ ಏಕಾಏಕಿ ರಸ್ತೆಗೆ ಬೇಲಿ ಹಾಕಿ